ಜಾಗತಿಕ ವೇದಿಕೆಯಲ್ಲಿ ಭಾರತಕ್ಕೆ ಮತ್ತೊಂದು ಭೀಕರ ಹಿನ್ನಡೆಯಾಗಿದೆ. ಪರಿಸರ ನಿರ್ವಹಣೆ ಸೂಚ್ಯಂಕದ ವರದಿಯಲ್ಲಿ ವಿಶ್ವದ 177 ದೇಶಗಳ ಪೈಕಿ ಭಾರತಕ್ಕೆ ಸಿಕ್ಕಿರೋದು ಬರೋಬ್ಬರಿ 176ನೇ ಸ್ಥಾನ. ಹೌದು, ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ದೇಶ ಜಗತ್ತಿನಲ್ಲೇ ತಳಮಟ್ಟಕ್ಕೆ ಕುಸಿದಿದೆ. ತೀವ್ರ ನಗರೀಕರಣ, ಕಲ್ಲಿದ್ದಲು ಆಧಾರಿತ ಮಾಲಿನ್ಯ ಮತ್ತು ಪ್ಲಾಸ್ಟಿಕ್ ಹಾಗೂ ಈ ತ್ಯಾಜ್ಯದ ಅವೈಜ್ಞಾನಿಕ ವಿಲೇವಾರಿಯೇ ದೇಶಕ್ಕೆ ಇಂತಹ ಹೀನಾಯ ಸ್ಥಿತಿ ಬರಲು ಮುಖ್ಯ ಕಾರಣಗಳಾಗಿವೆ. ಇನ್ನು ನೀವು ನಂಬಲಿಲ್ಲವೇ? ಕೇವಲ ಒಮ್ಮೆ ನಮ್ಮ ದೇಶದ ಪ್ರಧಾನ ನದಿಗಳನ್ನು ನೋಡ್ಕೊಂಡು ಬನ್ನಿ, ಆಗ ತಿಳಿಯುತ್ತದೆ ನಮ್ಮ ದೇಶದ ಸ್ವಚ್ಛತೆಯ ಹಣೆಬರಹ. ಆದರೆ ಇದಕ್ಕೆ ಕೇವಲ ಜನಸಂಖ್ಯೆಯನ್ನ ದೂಷಿಸಿದ್ರೆ ಸಾಲದು, ಕೇಂದ್ರ ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವಾಲಯಗಳ ಲೋಪಗಳೇ ಇದಕ್ಕೆ ನೇರ ಕಾರಣ ಅಂತ ಹೇಳಿ ಪರಿಸರ ತಜ್ಞರು ಬೆಟ್ಟು ಮಾಡ್ತಾ ಇದ್ದಾರೆ. ಜಾಗತಿಕ ಸಂಸ್ಥೆಗಳು ಮಾಲಿನ್ಯದ ಬಗ್ಗೆ ವರದಿ ನೀಡಿದ್ರೆ ಅದನ್ನ ತಿದ್ದಿಕೊಳ್ಳುವ ಬದಲು ಕೇಂದ್ರ ಪರಿಸರ ಸಚಿವಾಲಯವು ಆ ವರದಿಗಳನ್ನೇ ಅವೈಜ್ಞಾನಿಕ ಎಂದು ತಳ್ಳಿ ಹಾಕ್ತಾ ಇದೆ. ಜೊತೆಗೆ ಕೈಗಾರಿಕೆಗಳಿಗೆ ಸುಲಭವಾಗಿ ಅನುಮತಿ ನೀಡಲು ಪರಿಸರ ನಿಯಮಗಳನ್ನೇ ಸಡಿಲಗೊಳಿಸಲಾಗ್ತಾ ಇದೆ. ಇತ್ತ ಜಲಶಕ್ತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯಗಳು ಸ್ವಚ್ಛ ಭಾರತ್ ಹೆಸರಿನಲ್ಲಿ ಕೇವಲ ಶೌಚಾಲಯ ನಿರ್ಮಾಣಕ್ಕೆ ಆದ್ಯತೆಯನ್ನ ನೀಡಿದೆಯೇ ಹೊರತು ನಗರಗಳ ಕಸದ ಬೆಟ್ಟಗಳನ್ನ ಮತ್ತು ನದಿಗಳಿಗೆ ಸೇರ್ತಾ ಇರುವಂತಹ ರಾಸಾಯನಿಕಗಳನ್ನ ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿವೆ. ರ್ಯಾಂಕಿಂಗ್ ಕುಸಿದಾಗಲಿಲ್ಲ ನಮ್ಮ ದೇಶಕ್ಕೆ ಈ ಮಾಪನಗಳು ಹೊಂದಲ್ಲ ಅಂತ ಹೇಳಿ ಸಚಿವರು ಜಾರಿಕೊಳ್ತಿರೋದು ಮಾತ್ರ ದುರಂತ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.